Hi friends, welcome to Manjunath's Learning Hub. ನೀವು Let me see how advertisement is help out for the firms to disseminate the information and how these tool will be help out for the companies to make the sales. ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಯಾಕೆ ಫರ್ಮ್ಸ್ ಮಾಡಬೇಕು, ಅಡ್ವರ್ಟೈಸ್ಮೆಂಟಲ್ಲಿ ನಾವು ಏನು ನೋಡ್ತೀವಿ, ಒಬ್ಬ ಕಸ್ಟಮರು ಒಬ್ಬ ಪ್ರೊಡ್ಯೂಸರ್ ಅದರಲ್ಲಿ ಏನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾನೆ, ದಟ್ ವಿಲ್ ಸಿ ನಾವು. ಲೆಟ್ ಮಿ ಸಿ ದ ಮೀನಿಂಗ್ ಆಫ್ ಅಡ್ವರ್ಟೈಸಿಂಗ್. ಏನು ಅಡ್ವರ್ಟೈಸಿಂಗ್ ಅಂತ ಏನು, ಈ ಅಡ್ವರ್ಟೈಸಿಂಗ್ ಅನ್ನೋ ವರ್ಡ್ನ ನಾವು ಎಲ್ಲಿಂದ ತೊಗೊಂಬಂದ್ವಿ ಅನ್ನೋದು ನೋಡೋಣ. ದ ವರ್ಡ್ ಅಡ್ವರ್ಟೈಸಿಂಗ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ದಟ್ ಈಸ್ ಅಡ್ವರ್ಟೋ. ಲ್ಯಾಟಿನ್ ವರ್ಡ್ ಈಸ್ ಅಡ್ವರ್ಟೋ. ಅಡ್ವರ್ಟೋನ ಸ್ಪ್ಲಿಟ್ ಮಾಡಿದ್ರೆ ಆ್ಯಡ್ ಆ್ಯಂಡ್ ವರ್ಟೋ ಅಂತ ನಾವು ಸ್ಪ್ಲಿಟ್ ಮಾಡ್ಬೋದು. ಆ್ಯಡ್ ಮೀನ್ಸ್ towards what, towards the advertisement what we are publishing in a TV or some of the media. So verto means turn. That means it is a process of shifting the interest from disinterest to interest. ಸೊ ಲಿಟ್ರಲಿ ಮೀನಿಂಗ್ ಏನು ಹೇಳ್ಬೋದು ಅಡ್ವರ್ಟೈಸ್ಮೆಂಟ್ ಅಂತಂದರೆ ಅಂದರೆ ಲಿಟ್ರಲಿ ಮೀನಿಂಗ್ ಟು ಟರ್ನ್ ದ ಪೀಪಲ್ ಅಟೆನ್ಷನ್ ಟುವರ್ಡ್ಸ್ ಎ ಸ್ಪೆಸಿಫಿಕ್ ಥಿಂಗ್. ದಟ್ ಮೀನ್ಸ್ ವಾಟ್ ವಿ ಆರ್ ಗಿವಿಂಗ್ ಇನ್ ಎ ಅಡ್ವರ್ಟೈಸ್ಮೆಂಟ್. So that means creating a interest among the customers towards your product. That means converting the interest from disinterest to interest convert ಮಾಡೋದನ್ನ ನಾವು ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. Let me see the meaning of advertisement. Advertisement ಅಂದರೆ ಏನು ಅನ್ನೋದು ನೋಡೋಣ. Advertisement is any paid form of non-personal presentation and promotion of ideas or goods or services by an identified sponsor for the purpose of inducing the people to buy it. ಸೊ ಅಡ್ವರ್ಟೈಸ್ಮೆಂಟ್ನ ನಾವು ಪೇಯ್ಡ್ ಫಾರ್ಮ್ ಅಂತ ಕರಿತೀವಿ. ಏನು ರೀಸನ್ನು ಅಂತಂದರೆ, ಸೊ ಇನ್ ಆರ್ಡರ್ ಟು ಪಬ್ಲಿಸೈಸ್ ಯುವರ್ ಇನ್ಫಾರ್ಮೇಷನ್ ಥ್ರೂ ಎನಿ ಮೀಡಿಯಾ, ಸೊ ವಿ ನೀಡ್ ಟು ಪೇ ಮನಿ ಫಾರ್ ದಿ ಮೀಡಿಯಾ ಪೀಪಲ್ ಟು ಪ್ರಮೋಟ್ ಯುವರ್ ಪ್ರಾಡಕ್ಟ್. ಮೀಡಿಯಾ ಆಗಿರ್ಬೋದು, ಕಾಪಿರೈಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಆಲ್ ದೋಸ್ ಪೀಪಲ್ ಹ್ಯಾಸ್ ಟು ಬಿ ಗೆಟ್ ಪೇಯ್ಡ್. ಸೊ ಹಂಗಾಗಿ ಇದನ್ನ ನಾವು ಪೇಯ್ಡ್ ಫಾರ್ಮ್ ಅಂತ ಕರಿತೀವಿ. ನಾನ್ ಪರ್ಸನಲ್ ಪ್ರೆಸೆಂಟೇಷನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಸೊ ನಾವು ಟಿ ವಿಲಿ ಏನು ಅಡ್ವರ್ಟೈಸ್ಮೆಂಟ್ನ ನೋಡ್ತೀವಿ, ಇಲ್ಲ ಒಂದು ರೇಡಿಯೋದಲ್ಲಿ ಏನು ಅಡ್ವರ್ಟೈಸ್ಮೆಂಟ್ನ ಕೇಳ್ತೀವಿ, ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಪರ್ಸನಲ್ ಟಚ್ ವಿತ್ ದ ಕಸ್ಟಮರ್ಸ್. ಸೊ ಇಲ್ಲಿ ನಾವು ನೋಡೋಂಥ ಏನು, ನಾವು ಅಲ್ಲಿ ಬರೋಂಥ ಕಂಟೆಂಟ್ ಆಗಿರೋದು ಇನ್ಫಾರ್ಮೇಷನು ಐದರ್ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ರಿಟರ್ನ್ ಫಾರ್ಮ್ಯಾಟ್ ಆರ್ ಸ್ಪೋಕನ್ ವರ್ಡ್ಸಲ್ಲಿರುತ್ತೆ, ಇಲ್ಲಾಂದರೆ ವಿಜುವಲ್ ಫಾರ್ಮ್ಯಾಟಲ್ಲಿ ನಾವು ನೋಡೋದ್ರಿಂದ ಇದನ್ನ ನಾನ್ ಪರ್ಸನಲ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ನಾವು ಪ್ರಮೋಟ್ ಮಾಡ್ತೀವಿ ಅಂತಂದರೆ, ಪ್ರಮೋಷನ್ ಆಫ್ ದ ಐಡಿಯಾಸ್, ಪ್ರಾಡಕ್ಟ್ ಬಗ್ಗೆ ಐಡಿಯಾಸ್ನ ಕೊಡುವಂಥದ್ದಾಗಿರ್ಬೋದು, ಗೂಡ್ಸ್ ಬಗ್ಗೆ ಐಡಿಯಾಸ್ನ ಕೊಡೋದಂತಾಗಿರ್ಬೋದು, ಸರ್ವಿಸಸ್ ಏನು ಆಫರ್ ಮಾಡ್ತಾರೆ ಅದ್ರ ಬಗ್ಗೆ ಐಡಿಯಾಸ್ನ ಕೊಡೋದಾಗಿರ್ಬೋದು. ಇದನ್ನು ಮಾಡೋರು ಯಾರು? ಬೈ ದಿ ಐಡೆಂಟಿಫೈಡ್ ಸ್ಪಾನ್ಸರ್. ದಟ್ ಮೀನ್ಸ್ ಪರ್ಟಿಕ್ಯುಲರ್ ಕಂಪನಿ ವಿಲ್ ಡೂ ದಟ್ ಪರ್ಟಿಕ್ಯುಲರ್ ಪ್ರಮೋಷನ್ ಆ್ಯಕ್ಟಿವಿಟೀಸ್. ಸೊ ಏನಕ್ಕೆ ಈ ಅಡ್ವರ್ಟೈಸ್ಮೆಂಟ್ನ ಮಾಡ್ತೀವಿ ಅಂತಲೇ, ಫಾರ್ ದಿ ಪರ್ಪಸ್ ಆಫ್ ಇಂಡ್ಯೂಸಿಂಗ್ ದ ಪೀಪಲ್ ಟು ಬೈ ಇಟ್. ಸೊ ಅಡ್ವರ್ಟೈಸ್ಮೆಂಟ್ನ ಮಾಡೋ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏನಂತಂದರೆ, ಕಸ್ಟಮರ್ನ ಮೋಟಿವೇಟ್ ಮಾಡೋದು, ಕಸ್ಟಮರ್ನ ಇನ್ಸ್ಟಿಗೇಟ್ ಮಾಡಿ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡೋ ಥರ ಇನ್ಫ್ಲೂಯೆನ್ಸ್ ಮಾಡೋದನ್ನ ನಾವೆಂತ ಕರಿತೀವಿ ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. So advertisement is a form of communication. So advertisementally we are going to be communicate many information related to the product, so our services what we are offering. So ಏನಕ್ಕೆ ಈ ಇನ್ಫಾರ್ಮೇಷನ್ನ ಕೊಡುವಂಥದ್ದು, ಇನ್ ಆರ್ಡರ್ ಟು ಪ್ರಮೋಟ್ ದಿ ಸೇಲ್ ಆಫ್ ದಿ ಗೂಡ್ಸ್ ಆರ್ ಸರ್ವಿಸಸ್. ನೀವು ಪ್ರಮೋಷನ್ ಎಷ್ಟು ಚೆನ್ನಾಗಿ ಮಾಡ್ತಿರೋ, ಎಷ್ಟು ಅಟ್ರಾಕ್ಟಿವ್ ಮಾಡ್ತಿರೋ, ಎಷ್ಟು ಕ್ರಿಯೇಟಿವ್ ಮಾಡ್ತಿರೋ, ಇನ್ ದ ಸೇಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ಸೇಲ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಮೂವಿಂಗ್ ಟು ನೆಕ್ಸ್ಟ್ ಮೀನಿಂಗ್, ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಡೆಫಿನೇಷನ್ ಏನು ಹೇಳುತ್ತೆ ನೋಡೋಣ. So advertisement is defined as one-way paid communication through which a medium in which the sponsorer is identified and the message is controlled by the sponsorer. Advertisement is a one-way paid communication. One-way ಅಂತ ಯಾಕೆ ಕರಿತೀವಿ ಅಂದರೆ, ಇಲ್ಲಿ ಯಾವುದೇ ಥರ ಪರ್ಸನಲ್ ಟಚ್ ಇರಲ್ಲ. ನಿಮ್ಗೆ ಏನೇ ಫೀಡ್ಬ್ಯಾಕ್ ಬೇಕು, ಏನೇ ಕ್ಲಾರಿಫಿಕೇಷನ್ ಬೇಕು ಅಂದರೂ ಕೂಡ ಯು ಕಾಂಟ್ ಗೆಟ್ ಅ ಕ್ಲಾರಿಫಿಕೇಷನ್ ಬೈ ಅಡ್ವರ್ಟೈಸ್ಮೆಂಟ್. ಸೊ ಹಂಗಾಗಿ ಇದನ್ನ ಒನ್ ವೇ ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ದಿಸ್ ನಾರ್ಮಲಾಗಿ ಅಡ್ವರ್ಟೈಸ್ಮೆಂಟ್ನ ಪ್ರಮೋಟ್ ಮಾಡೋದು ಥ್ರೂ ಮೀಡಿಯಾ ಅಂದರೆ ಏನಾಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪೇಪರ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇನ್ ವಿಚ್ ದ ಪ್ರಾಡಕ್ಟ್ ಈಸ್ ಗೋನ್ ಟು ಗೆಟ್ ಪ್ರಮೋಟೆಡ್. ಸೊ ಅಡ್ವರ್ಟೈಸ್ಮೆಂಟಲ್ಲಿ ನಾವೇನು ನೋಡ್ಬೋದು ಅಂದರೆ, ಸೊ ಯು ಕ್ಯಾನ್ ಸಿ ಅಟ್ ದಿ ಎಂಡ್ ಆಫ್ ದಿ ಅಡ್ವರ್ಟೈಸ್ಮೆಂಟ್ ಯು ಕ್ಯಾನ್ ಸಿ ದ ಸ್ಪಾನ್ಸರ್ಸ್ ನೇಮ್, ಅಂದರೆ ಯಾವ ಕಂಪನಿ ಅದನ್ನ ಪ್ರಮೋಟ್ ಮಾಡ್ತಿದೆ, ಯಾವ ಕಂಪನಿ ಪ್ರಾಡಕ್ಟ್ ಅದು. ಸೊ ಅದು ದಟ್ ಈಸ್ ದ ಐಡೆಂಟಿಫೈಡ್ ಆ್ಯಂಡ್ ಮೆಸೇಜ್ ಈಸ್ ಕಂಟ್ರೋಲ್ಡ್ ಬೈ ದಿ ಆ ಪ್ರಾಡಕ್ಟ್ ಮೆಸೇಜ್ ಏನು ಪ್ರಮೋಟ್ ಮಾಡ್ತಾರೆ, ಇನ್ಫಾರ್ಮೇಷನ್ ಆಗಿರೋದು, ಕಂಟೆಂಟ್ ಆಗಿರೋದು, ನೀವು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಏನು ನೋಡ್ತೀರಾ, ದಟ್ ಈಸ್ ಕಂಟ್ರೋಲ್ಡ್ ಬೈ, ದಟ್ ಈಸ್ ಮ್ಯಾನೇಜ್ಡ್ ಆರ್ ಕಂಟ್ರೋಲ್ಡ್ ಬೈ ಸ್ಪಾನ್ಸರರ್ಸ್. ನೀವು ಇಮೇಜ್ ನೋಡ್ತಿದ್ದಂಗೆ ಸ್ಪಾನ್ಸರ್ಸ್ ಇದ್ದಾರೆ, ಮೀಡಿಯಮ್ ಇದೆ, ಮತ್ತು ಟಾರ್ಗೆಟ್ ಆಡಿಯನ್ಸ್ ಇದೆ. ಟಾರ್ಗೆಟ್ ಆಡಿಯನ್ಸ್ ಈಸ್ ನಥಿಂಗ್ ಬಟ್ ಅಲ್ಟಿಮೇಟ್ ಕಸ್ಟಮರ್, ದೋಸ್ ಹೂ ವಿಶಸ್ ಟು ಟರ್ನ್ ದ ಇಂಟ್ರೆಸ್ಟ್ ಆಫ್ ದೇರ್ ಇಂಟ್ರೆಸ್ಟ್ ಟುವರ್ಡ್ಸ್ ಯುವರ್ ಪ್ರಾಡಕ್ಟ್. ಸೊ ಸ್ಪಾನ್ಸರರ್ಸ್ ಅಂದರೆ ಯಾರು? ಕಂಪನಿ. Media is the different media what we are going to use to disseminate the information
to reach the audience. Let me see some of the features of advertisement. How we can. Let me see at the advantages of advertising to the manufacturers. For manufacturers, advertisement benefit advantage. First one is it increases sales volume. So the sales volume, if I want to increase to my product, so what we have to do it, we need to be spread out the information very clearly regarding your product. So information ನಾವು ಎಷ್ಟು ಚೆನ್ನಾಗಿ ನಾವು ಪ್ರಮೋಷನ್ ಆಕ್ಟಿವಿಟೀಸ್ ಮೂಲಕ ನಾವು ಸ್ಪ್ರೆಡ್ ಮಾಡ್ತಿದ್ವಿ ಅಡ್ವರ್ಟೈಸ್ಮೆಂಟ್ ಮೂಲಕ. So it increases the demand for the product. So it awakens the interest of the consumers. It stimulates the demand for the product. So and it creates a desire for the purchase for the consumers. So hangagi enagutte, so if the desire increases of the consumers, automatically the sales volume also will get increases. So moving on to next advantages is it increases the net profit. How it increases the net profit? So ನೀವು ಅಡ್ವರ್ಟೈಸ್ಮೆಂಟ್ನ ಜಾಸ್ತಿ ಮಾಡೋದ್ರಿಂದ ಸೊ ಇಟ್ ಇನ್ಕ್ರೀಸ್ ದ ಹೈಯರ್ ಟರ್ನ್ ಓವರ್ ರೇಟ್ ಅಂದರೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆದಷ್ಟು ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ, ದೇ ವಿಲ್ ಇನ್ಕ್ರೀಸ್ ದ ಮಾಸ್ ಪ್ರೊಡಕ್ಷನ್, ದೇ ವಿಲ್ ಗೋ ಫಾರ್ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಜಾಸ್ತಿ ಆದಷ್ಟು ಸೊ ಅವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ನೆಟ್ ಪ್ರಾಫಿಟ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಇಟ್ ಕಂಟ್ರೋಲ್ಸ್ ದ ಪ್ರಾಡಕ್ಟ್ ಪ್ರೈಸ್. ಸೊ ಈಗ ಯಾವುದೇ ಒಂದು ಪ್ರಾಡಕ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಸಾಮಾನ್ಯವಾಗಿ ಒಬ್ಬ ಹೋಲ್ಸೇಲರ್, ರಿಟೇಲರ್ ದೇ ಕಾಂಟ್ ಏಬಲ್ ಟು ಮಾಡಿಫೈ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಸೊ ದ ಪ್ರಾಡಕ್ಟ್ ಪ್ರೈಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ಅಡ್ವರ್ಟೈಸ್ಮೆಂಟ್. ಸಾಮಾನ್ಯವಾಗಿ ದ ಹೋಲ್ಸೇಲರ್ಸ್ ಆ್ಯಂಡ್ ರಿಟೇಲರ್ಸ್ ದೇ ಕಾಂಟ್ ಏಬಲ್ ಟು ಟೇಕ್ ದ ಅಡ್ವಾಂಟೇಜ್ ಔಟ್ ಆಫ್ ಇಟ್. ಸೊ ಹಂಗಾಗಿ ವಿ ಕ್ಯಾನ್ ಏಬಲ್ ಟು ಕಂಟ್ರೋಲ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಸೊ ಎಷ್ಟು ಪ್ರೈಸ್ಗೆ ಸೇಲ್ ಮಾಡಬೇಕಂತ ನಾವು ಕಂಟ್ರೋಲ್ ಮಾಡ್ಬೋದು. Next is it helps in opening of new market. So advertisement ಮಾಡೋದ್ರಿಂದ so that we can disseminate the information, or we can spread out, or we can influence, or we can educate more number of customers. So ultimately it results in ಹೊಸ ಮಾರ್ಕೆಟ್ ಅಂದರೆ ಹೊಸ ಟಾರ್ಗೆಟ್ ಗ್ರೂಪ್ನ ನಾವು ಮೀಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಎನ್ better informing better information about your product, we can serve new customers so that the manufacturers can take the decisions whether to expand our market share expand ಮಾಡಬೇಕಾ ಬೇಡ ಅನ್ನೋದನ್ನ ಡಿಸಿಷನ್ ತೊಗೊಳ್ಳೋಕೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ it helps in maintaining of existing market. So advertisement ನಾವು ಮಾಡೋದ್ರಿಂದ so that it will be help out for the company to have a success in the market. So by maintaining of existing customer, by showing off what new arrivals na show ಮಾಡೋದ್ರ ಮೂಲಕ, features na explain ಮಾಡೋದ್ರ ಮೂಲಕ, so that we can retain the market in the for the product. Next is it creates a reputation. If any company if they're promoting the product ಅಂತಂದ್ರೆ so automatically it creates a goodwill in the society by creating good reputation in the market. Let me see the advantages of advertising to the salesman again benefit to an advantage ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಇಟ್ ಕ್ರಿಯೇಟ್ಸ್ ಅ ಬ್ಯಾಕ್ ಗ್ರೌಂಡ್. ಸೊ ನೀವು ಪ್ರಾಡಕ್ಟ್ ಯಾವುದೋ ಪ್ರಮೋಷನ್ ಮಾಡ್ತಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಇಫ್ ಇಟ್ ಈಸ್ ಪ್ರಾಪರ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಅ ಬ್ಯಾಕ್ ಗ್ರೌಂಡ್ ಫಾರ್ ದ ಸೇಲ್ಸ್ಮನ್, ಬಿಕಾಸ್ ಕಸ್ಟಮರ್ಸ್ ನೋ ಅಬೌಟ್ ದ ಪ್ರಾಡಕ್ಟ್ ಥರೋಲಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟಲ್ಲಿ ತರೋ ಇನ್ಫಾರ್ಮೇಷನ್ ಇರೋದ್ರಿಂದ ಸೊ ವೆನ್ ಸೇಲ್ಸ್ಮನ್ ಕಾಂಟ್ಯಾಕ್ಟ್ ವಿತ್ ದ ಕಸ್ಟಮರ್ಸ್, so you can able to easily sell the product to the customers, because customers already knows the product is already in the advertisement. Next is curtails the burden of the salesman job. So being a salesman job will be reduced because selling efforts will be reduced, the salesman job will be reduced, the work of the salesman is reduced. Otherwise he has to be advertised about the product. ಅವನೇ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಾಗುತ್ತೆ. ಪ್ರಾಡಕ್ಟ್ ಯಾವುದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್, ಫೀಚರ್ಸ್ ಏನು, ಯೂನಿಕ್ನೆಸ್ ಏನು, ಬೆನಿಫಿಟ್ ಏನು ಆಫರ್ ಮಾಡುತ್ತೆ ಅದನ್ನೆಲ್ಲದೂ ಅವ್ನು ಸೇಲ್ಸ್ಮನ್ ಹೇಳ್ಬೇಕಾಗುತ್ತೆ. ಸೊ ದಟ್ ಇಫ್ ದ ಪ್ರಾಡಕ್ಟ್ ಇಫ್ ಇಟ್ ಈಸ್ ಅಡ್ವರ್ಟೈಸ್ಡ್ ಅಂತಂದರೆ ಸೊ ದಟ್ ಆಲ್ ದೋಸ್ ಥಿಂಗ್ಸ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಯು ಕ್ಯಾನ್ ಟ್ರೈ ಟು ಸೆಲ್ ಓನ್ಲಿ ದ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಂಡು ಕನ್ವಿನ್ಸ್ ಮಾಡೋದು ಅಷ್ಟೇ ನೆಸಿಟಿ ಇರುತ್ತೆ. ನೆಕ್ಸ್ಟ್ ಈಸ್ ಲೀಸ್ಟ್ ಎಫರ್ಟ್. ಸೊ seller doesn't require that much effort to be sell if it is product, if it is promoted. Salesman time will be get saved. He can contact more number of customers in a short period ಅಲ್ಲಿ more number of customer ಮೀಟ್ ಮಾಡೋಕೆ ಕೂಡ ಆಗುತ್ತೆ. ಬಿಕಾಸ್ ಸೊ ಎಫರ್ಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಕಸ್ಟಮರ್ ಆಲ್ರೆಡಿ ಅವರ ಇನ್ಫಾರ್ಮೇಷನು ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟಲ್ಲಿ ಗೊತ್ತಿರೋದ್ರಿಂದ. ನೆಕ್ಸ್ಟ್ ಈಸ್ ಕನ್ಸ್ಯೂಮರ್ಸ್ ನೀಡ್ಸ್ ಕ್ಯಾನ್ ಬಿ studied. So if you're able to promote like a product to advertisement, the salesman confidence will be get increased through advertisement by educating and stimulating the customers. ನೀವು ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಂತಂದರೆ ಸೇಲ್ಸ್ಮನ್ ವಿಲ್ ಗೆಟ್ ಎ ಕಾನ್ಫಿಡೆನ್ಸ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್. ಸೊ ದಟ್ ನಾವು ಈ ಎಜುಕೇಟ್ ಮಾಡೋ ನೆಸಿಟಿ ಇಲ್ಲ, ಕಸ್ಟಮರ್ ಆಲ್ರೆಡಿ ಎಜುಕೇಟ್ ಆಗಿರ್ತಾನೆ ಥ್ರೂ ಅಡ್ವರ್ಟೈಸ್ಮೆಂಟ್.
ಅದು ಸ್ಟಿಮ್ಯುಲೇಟ್ ಮಾಡೋ ನೆಸಿಟಿ ಇಲ್ಲ, ಆಲ್ರೆಡಿ ಕಸ್ಟಮರ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ದಟ್ ಕಸ್ಟಮರ್ ಡಿಮ್ಯಾಂಡ್ ಕ್ಯಾನ್ ಬಿ ಏಬಲ್ ಟು ಮೀಟ್ ಅಪ್ ಬೈ ದಿ ಸೇಲ್ಸ್ಮನ್ ವೆರಿ ಈಸಿಲಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಟು ದಿ ಹೋಲ್ಸೇಲರ್ಸ್ ಆ್ಯಂಡ್ ರಿಟೇಲರ್ಸ್. ಒಬ್ಬ ಮಿಡ್ಲ್ ಮ್ಯಾನ್ಗೆ ಆಗೋಂಥ ಬೆನಿಫಿಟ್ ಏನು, ಪ್ರಾಡಕ್ಟ್ ಯಾವುದೋ ಪ್ರಮೋಟ್ ಆಗ್ತಿದೆ ಅಂತಂದರೆ ನೋಡೋಣ. ಫಸ್ಟ್ ಒನ್ ಈಸ್ ಕ್ರಿಯೇಟ್ಸ್ ಈಸಿ ಸೇಲ್ಸ್. ಸೊ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಈಸಿಯಾಗಿ ಅವನು ಸೇಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಸೊ ಅಡ್ವರ್ಟೈಸ್ಮೆಂಟಲ್ಲಿ ಆಲ್ರೆಡಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನು, ಅದ್ರ ಕ್ವಾಲಿಟಿ ಏನು, ಅದೇ ಎಲ್ಲ ನಾವು ಇನ್ಫಾರ್ಮೇಷನ್ ಆಲ್ರೆಡಿ ಸಿಕ್ಕಿರೋದ್ರಿಂದ ಹೋಲ್ಸೇಲರ್ಸ್ ಆರ್ ರಿಟೇಲರ್ಸ್ ನೋ ನೀಡ್ ಟು ಸ್ಪೆಂಡ್ ಮಚ್ ಟೈಮ್ ವಿತ್ ದ customers to push the product in the market. So next one is increase the turnover. So advertisement helps to quick sales. ಸೊ ಅಡ್ವರ್ಟೈಸ್ಮೆಂಟ್ ಇಂದ ಏನಾಗುತ್ತೆ, ಒಬ್ಬ ಸೆಲ್ಲರು ಕಸ್ಟಮರ್ ಜೊತೆ ನಿಂತು ಜಾಸ್ತಿ ಹೊತ್ತು ಅವನಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಸೊ ದಟ್ ಈ ಕ್ಯಾನ್ ಫೋಕಸ್ ಓನ್ಲಿ ಆನ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ರಾದರ್ ದೆನ್ ಕನ್ವಿನ್ಸಿಂಗ್ ಆರ್ ಮೈಟ್ ಬಿ ಟೆಲಿಂಗ್ ಅಬೌಟ್ ದ ಪ್ರಾಡಕ್ಟ್ ಫೀಚರ್ಸ್ ಟು ದ ಕಸ್ಟಮರ್ಸ್. ಸೊ ದಟ್ ಇಟ್ ಇನ್ಕ್ರೀಸ್ ದ ಟರ್ನ್ ಓವರ್ ರೇಟ್ ಆಫ್ ದಿ ಹೋಲ್ಸೇಲ್ ಶಾಪ್ ಆರ್ ರಿಟೇಲ್ ಶಾಪ್. ನೆಕ್ಸ್ಟ್ ಈಸ್ ಅಟ್ರಾಕ್ಟ್ ಮೋರ್ ನಂಬರ್ ಆಫ್ ಕಸ್ಟಮರ್ಸ್. ಅಡ್ವರ್ಟೈಸ್ಮೆಂಟ್ ಗಿವ್ಸ್ ಡೀಟೇಲ್ ಇನ್ಫಾರ್ಮೇಷನ್. ಪ್ರಾಡಕ್ಟ್ನಲ್ಲಿ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಡ್ವರ್ಟೈಸ್ಮೆಂಟಲ್ಲಿ ಸಿಗೋದ್ರಿಂದ, ಸೊ ಎಲ್ಲಿ ಸಿಗುತ್ತೆ, ಯಾವ ಶಾಪಲ್ಲಿ ಸಿಗುತ್ತೆ, ಯಾವ ರೇಟಲ್ಲಿ ಸಿಗುತ್ತೆ, ಎಲ್ಲ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದ್ರಿಂದ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ದಿ ಹೋಲ್ಸೇಲರ್ಸ್ ಆರ್ ರಿಟೇಲರ್ಸ್ ಟು ಅಟ್ರಾಕ್ಟ್ ಮೋರ್ ನಂಬರ್ ಆಫ್ ಕಸ್ಟಮರ್ಸ್ ಟುವರ್ಡ್ಸ್ ದಿ ಶಾಪ್. ನೆಕ್ಸ್ಟ್ ಒನ್ ಇಸ್ ಇನ್ಕ್ರೀಸ್ ದ ಪ್ರೆಸ್ಟೀಜ್ ಆಫ್ ದಿ ಸ್ಟೋರ್. ಸೊ ಈಗ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂತಂದರೆ, ಅವರು ಸಾಮಾನ್ಯವಾಗಿ ಪ್ರಾಡಕ್ಟು ಎಲ್ಲಿ ಸಿಗುತ್ತೆ, ಯಾವ ಸ್ಟೋರಲ್ಲಿ ಸಿಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಯಾವ ಪ್ರಾಡಕ್ಟು ಅಡ್ವರ್ಟೈಸ್ಮೆಂಟ್ ಆಗ್ತಿರೋದ್ರಿಂದ ನಾವು ಈಸಿಯಾಗಿ ಸೇಲ್ ಮಾಡ್ಬೋದು. ಮತ್ತು ನಿಮ್ಮ ನೀವು ಸೆಲ್ಲಿಂಗ್ ಎ ಪ್ರಾಡಕ್ಟ್ ವಿಚ್ ಆರ್ ಬ್ರ್ಯಾಂಡೆಡ್ ಒನ್ ಆರ್ ವಿಚ್ ಆರ್ ಅಡ್ವರ್ಟೈಸ್ಡ್ ಒನ್ ಅಂತಂದರೆ ನೀವು ಈಸಿಯಾಗಿ ನಿಮ್ಮ ಶಾಪ್ ಕೂಡ ರೆಪ್ಯುಟೇಷನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಲೆಟ್ ಮಿ ಸಿ ದ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಟು ದಿ ಕಸ್ಟಮರ್ಸ್ಗೆ ಏನು ಬೆನಿಫಿಟ್ಟು, ಕಸ್ಟಮರ್ ಏನು ಬೆನಿಫಿಟ್ನ ನಾವು ಎಂಜಾಯ್ ಮಾಡ್ಬೋದು ಪ್ರಾಡಕ್ಟ್ ಏನಾದ್ರು ಅಡ್ವರ್ಟೈಸ್ಮೆಂಟ್ ಹಾಕಿ ಮಾಡ್ತಿದ್ದಾರೆ ಅಂತಂದರೆ ನೋಡೋಣ. ಫಸ್ಟ್ ಒನ್ ಈಸ್ ಈಸಿ ಪರ್ಚೇಸಿಂಗ್. ಸೊ ಈಗ ಅಡ್ವರ್ಟೈಸ್ಮೆಂಟು ಪ್ರಾಡಕ್ಟು ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ, ಅಡ್ವರ್ಟೈಸ್ಮೆಂಟ್ ಗಿವ್ಸ್ ದ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಯೂನಿಕ್ನೆಸ್ ಆಗಿರ್ಬೋದು. ಸೊ ಕಸ್ಟಮರ್ ಈಸಾಗಿ ಅಡ್ವರ್ಟೈಸ್ಮೆಂಟಲ್ಲೇ ಸಿಕ್ಬಿಡೋದ್ರಿಂದ ಕಸ್ಟಮರ್ ನೋ ನೀಡ್ ಟು ಬಿ ವರಿಡ್ ಫಾರ್ ಸರ್ಚಿಂಗ್ ಫಾರ್ ದ ಬೆಸ್ಟ್ ಪ್ರಾಡಕ್ಟ್ ವಿಚ್ ದೇ ರಿಕ್ವೈರ್ಡ್. ಸೊ ಹಂಗಾಗಿ ಈಸಿಯಾಗಿ ಪರ್ಚೇಸಿಂಗ್ ಆಕ್ಟಿವಿಟೀಸ್ನ ಮುಗಿಸ್ಬೋದು. ನೆಕ್ಸ್ಟ್ ಒನ್ ಈಸ್ ಸೇವ್ಸ್ ಟೈಮ್. So advertisement gives information about the product, where it is available, when it is available. So and customer ಈಸಿಯಾಗಿ ಪ್ರಾಡಕ್ಟ್ನ ಚೂಸ್ ಮಾಡ್ಬೋದು. ಸೊ ದಟ್ ಇಟ್ ರೆಡ್ಯೂಸ್ ದ ಶಾಪಿಂಗ್ ಟೈಮ್ನ ನಾವು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ choose the best quality of the product. So advertisement product generally stands for the quality. ಸಾಮಾನ್ಯ ಪ್ರಾಡಕ್ಟ್ ಯಾವುದು ಅಡ್ವರ್ಟೈಸ್ಮೆಂಟ್ ಮಾಡ್ತಿದೆ ಅಂದರೆ ದೇ ಕಾಂಟ್ ಏಬಲ್ ಟು ಶೋ ಇಟ್ ಸಮಥಿಂಗ್ ಇನ್ ಎ ಟಿ ವಿ ಆರ್ ಸಮಥಿಂಗ್ ಇನ್ ಎ ಶಾಪ್, ದೇ ಕಾಂಟ್ ಕೀಪ್ ಇಟ್. ಸೊ ಹಂಗೆ ಏನು ತೋರಿಸ್ತೀವಿ ಅದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಂತಂದರೆ ಸೊ ಲೀಗಲ್ ಪ್ರಾಬ್ಲಮ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದೇ ಹ್ಯಾವ್ ಟು ಚೂಸ್ ದೇ ಹ್ಯಾವ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ಸ್. ಸೊ ದಟ್ ಅಲ್ಟಿಮೇಟ್ಲಿ ಕಸ್ಟಮರ್ಗೆ ಏನು ಬೆನಿಫಿಟ್ಟು, ದೇ ಕ್ಯಾನ್ ಗೆಟ್ ಎ ಬೆಸ್ಟ್ ಪ್ರಾಡಕ್ಟ್ ಫಾರ್ ದೇರ್ ಕನ್ಸಂಪ್ಷನ್. ನೆಕ್ಸ್ಟ್ ಒನ್ ಈಸ್ educate the customers. So advertisement is nothing but educating, informing or persuading the customers. So ಇಲ್ಲಿ ಎಜುಕೇಷನ್ ಏನು ಮಾಡ್ತಾರೆ ಅಂತಂದರೆ ಅಬೌಟ್ ನ್ಯೂ ಅರೈವಲ್ಸ್ ಏನಿದೆ, ಏನು ಅಡ್ವರ್ಟೈಸ್ಮೆಂಟಲ್ಲಿ ಏನು ಸಿಗುತ್ತೆ ಅಂತ ತೋರಿಸುತ್ತೆ ಅಂದರೆ ನ್ಯೂ ಅರೈವಲ್ಸು, ನ್ಯೂ ಫ್ಯೂಚರ್ಸ್ ಏನು, ನ್ಯೂ ಪ್ರಾಡಕ್ಟು ಏನು ಮಾರ್ಕೆಟಲ್ಲಿದೆ, ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದ್ರಿಂದ ಕಸ್ಟಮರ್ಗೆ ಎಲ್ಲಿ ಯಾವ ಪ್ರಾಡಕ್ಟು ನನಗೆ ಬೆಸ್ಟ್ ಅನ್ನಿಸ್ತೋ ಚೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ ಫೇರ್ ಪ್ರೈಸ್. So ಸಾಮಾನ್ಯವಾಗಿ ಪ್ರಾಡಕ್ಟ್ ಇಫ್ ಇಟ್ ಈಸ್ ಅಡ್ವರ್ಟೈಸ್ಡ್ ಆ್ಯಂಡ್ ಶೋಡ್ ಇನ್ ದಿ ಪ್ರೈಸ್ ಇನ್ ದಿ ಟಿ ವಿ ಆರ್ ಇನ್ ಸಮ್ ಅದರ್ ಮೀಡಿಯಾ ಥ್ರೂ ಅಡ್ವರ್ಟೈಸ್ಮೆಂಟು, ಕಸ್ಟಮರ್ ವಿಲ್ ಗೆಟ್ ಎ ರೀಸನಬಲ್ ಪ್ರೈಸ್. ದೇ ಕಾಂಟ್ ಏಬಲ್ ಟು ಚೀಟ್ ದ ಕಸ್ಟಮರ್. ದೇ ಹ್ಯಾವ್ ಟು ಪೇ ದಿ ದೇ ಹ್ಯಾವ್ ಟು ಸೆಲ್ ದ ಸೇಮ್ ಪ್ರೈಸ್ಗೆ ಸೆಲ್ ಮಾಡಬೇಕಾಗುತ್ತೆ. ಲೆಟ್ ಮಿ ಸಿ ದ ಡಿಸ್ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸ್ಮೆಂಟಿಂದ ಆಗೋಂಥ ಡಿಸ್ಅಡ್ವಾಂಟೇಜಸ್ ಏನಂತ ನೋಡೋಣ. ಫಸ್ಟ್ ಒನ್ ಈಸ್ ಲೆಸ್ ಪರ್ಸಿವೇಸಿವ್. ಸೊ ಲೆಸ್ ಪರ್ಸಿವೇಸಿವ್ ಅಂತ ಯಾಕೆ ಕರಿತೀವಿ ಅಂದರೆ, ಪರ್ಸನಲ್ ಸೆಲ್ಲಿಂಗ್ಗೆ ಕಂಪೇರ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಇಫ್ ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ ಟು ಅಡ್ವರ್ಟೈಸ್ಮೆಂಟ್ ಅಂದರೆ ಇಟ್ ಈಸ್ ಲೆಸ್ ಇನ್ಫ್ಲೂಯೆನ್ಸಿಬಲ್ ಮೀನ್ಸ್. ಸೊ ಪರ್ಸನಲ್ ಸೆಲ್ಲಿಂಗಲ್ಲಿ ನಾವು ಡೈರೆಕ್ಟ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರ್ತೀವಿ ಬಿಟ್ವೀನ್ ಬಯರ್ ಆ್ಯಂಡ್ ಸೆಲ್ಲರ್ ಇರ್ತಾರೆ, ನಾವು ಪರ್ಸನಲ್ ಇಂಟ್ರಾಕ್ಷನ್ ಇರೋದ್ರಿಂದ. ಸೊ ದಟ್ ನಾವು ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ಆರ್ ಎಲ್ಸ್ ಎನಿ ಕ್ಲಾರಿಫಿಕೇಶನ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ದೇ ಯು ಕ್ಯಾನ್ ಏಬಲ್ ಟು ಗೆಟ್ ಎ ಕ್ಲಾರಿಫಿಕೇಶನ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಕ್ಲಾರಿಫಿಕೇಶನ್ ತೊಗೊಳಕ್ಕೆ, ಬಿಕಾಸ್ ಇಟ್ ಈಸ್ ಒನ್ ವೇ ಕಮ್ಯುನಿಕೇಶನ್ ಆಗಿರೋದ್ರಿಂದ ಕ್ಲಾರಿಫಿಕೇಶನ್ ಸಿಗಲ್ಲ. ಸೊ ದಟ್ ವಿ ಕಾಂಟ್ ಫುಲ್ಫಿಲ್ ದ ಡೌಟ್ಸ್ ಆಫ್ ದಿ ಕಸ್ಟಮರ್ಸ್ ಇನ್ ದಿ ಅಡ್ವರ್ಟೈಸ್ಮೆಂಟ್. ಸೊ ಹಂಗಾಗಿ ಇದನ್ನು ಲೆಸ್ ಪರ್ಸಿವೇಸಿವ್ ಅಂತ ಕರಿತೀವಿ. ಫಸ್ಟ್ ನೆಕ್ಸ್ಟ್ ಒನ್ ಈಸ್ ಹೈ ಲೆವೆಲ್ ಆಫ್ ವೇಸ್ಟೇಜಸ್. ಸೊ ದ ರಿಸಲ್ಟ್ ಆಫ್ high level wastages as the coverage of audience of advertisement may not be increased
in the product or services being advertised. ಅಂದರೆ ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ದ ಸೇಮ್ ಅಮೌಂಟ್ ಆಫ್ ನಮಗೆ ಕಸ್ಟಮರ್ಸ್ ನಮಗೆ ವಿ ಕಾಂಟ್ ಏಬಲ್ ಟು ಗೆಟ್ ಇಟ್. ಸೊ ಆಡಿಯನ್ಸ್ ಆರ್ ನಿಮಗೆ ಕವರೇಜ್ ಆಫ್ ಆಡಿಯನ್ಸ್ ಏನಿರುತ್ತೆ, ಸೊ ಅಡ್ವರ್ಟೈಸ್ಮೆಂಟ್ ಕೆನಾಟ್ ಬಿ ಕ್ರಿಯೇಟ್ ಎಲ್ಲರ ಎಲ್ಲರ ಮೈಂಡಲ್ಲೂ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಅವಾಗ ಏನಾಗುತ್ತೆ, ಈಗ ಎಷ್ಟೊಂದು ಜನ ನೀವು ಅಡ್ವರ್ಟೈಸ್ಮೆಂಟ್ ಬರ್ತಿದ್ದಂಗೆ ನೀವು ಚಾನಲ್ ಚೇಂಜ್ ಮಾಡ್ತೀರಾ. ಸೊ ಹಂಗಾಗಿ ಪರ್ಪಸ್ ಆಫ್ ಅಡ್ವರ್ಟೈಸ್ಮೆಂಟ್ ವಿಲ್ ನಾಟ್ ಗೋಯಿಂಗ್ ಟು ಬಿ ಗಿವ್ ಎನಿ ರಿಸಲ್ಟ್ಸ್. ಹಂಗಾಗಿ ಇಟ್ ವಿಲ್ ಬಿಕಮ್ ಎ ವೇಸ್ಟ್ ಆಫ್ ಮನಿ. ಸೊ ಅದು ಕೂಡ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಗಿರ್ಬೋದು. ನೆಕ್ಸ್ಟ್ ನಾಟ್ ಟಾರ್ಗೆಟೆಡ್ ವೆಲ್. ನಿಮ್ಮ ಟಾರ್ಗೆಟ್ ಆಡಿಯನ್ಸು ನಾವು ಯಾರಿಗೆ ನಾವು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ದೀವಿ, ಯಾರಿಗೆ ಇದನ್ನ ಪ್ರಮೋಟ್ ಮಾಡಬೇಕು, ವಿ ಹ್ಯಾವ್ ಟು ಐಡೆಂಟಿಫೈ ದ ಟಾರ್ಗೆಟ್ ಆಡಿಯನ್ಸ್. ಆರ್ ಟಾರ್ಗೆಟಿಂಗ್ ಕಸ್ಟಮರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ದ ಅಡ್ವರ್ಟೈಸ್ಮೆಂಟ್ ನಾಟ್ ಗೆಟ್ ಎ ಪ್ರಾಪರ್ ಇಂಪ್ಯಾಕ್ಟ್ if you are selecting a target audience who are not fulfill your needs. ಸೊ ಹಂಗಾಗಿ ನಾವು ಟಾರ್ಗೆಟೆಡ್ ಆಡಿಯನ್ಸ್ ನಾವು ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ ಅಂದರೆ ನೀವು ಅಡ್ವರ್ಟೈಸ್ಮೆಂಟ್ ವಿಲ್ ನಾಟ್ ಗೋನ್ ಟು ಗಿವ್ ಎನಿ ರಿಸಲ್ಟ್ಸ್ ಫಾರ್ ಯುವರ್ ಸೇಲ್ಸ್. ನೆಕ್ಸ್ಟ್ ಈಸ್ ಡಿಫಿಕಲ್ಟಿ ಟು ಎವ್ಯಾಲ್ಯೂಯೇಟ್. ಸೊ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಎವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ನಾವು ಎಕ್ಸಾಕ್ಟಾಗಿ ವಿ ಕಾಂಟ್ ಏಬಲ್ ಟು ಮೆಜರ್ ಇಟ್. ಮಿನಿಮಮ್ ಫ್ಯಾಕ್ಟರ್, ಬಿಕಾಸ್ ಒಂದು ಪ್ರಾಡಕ್ಟು ಪರ್ಚೇಸ್ ಮಾಡ್ತಾನಂದರೆ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಲ್ ಇನ್ಫ್ಲೂಯೆನ್ಸ್. ಸೊ ಸೇಲ್ಸ್ ಲೆವೆಲ್ ಇಂಕ್ರೀಸ್ ಆಗಿದ್ರೆ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಲ್ ಇನ್ಫ್ಲೂಯೆನ್ಸ್. ಕಸ್ಟಮರ್ ಆ್ಯಟಿಟ್ಯೂಡ್ನ ಮೆಜರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಡಿಫಿಕಲ್ಟಿ ಟು ಎವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟ್ ಈಸ್ ಲಿಟ್ಲ್ ಇಂಟ್ರಾಕ್ಷನ್. ಸೊ ದಿಸ್ ಇನ್ವಾಲ್ವ್ಸ್ ವೆರಿ ಲಿಟ್ಲ್ ಇಂಟ್ರಾಕ್ಷನ್. ಅಡ್ವರ್ಟೈಸ್ಮೆಂಟ್ ಜೊತೆ ನಾವು ಇಂಟ್ರಾಕ್ಟ್ ಮಾಡೋಕ್ಕೆ ದೇರ್ ಈಸ್ ಎ ವೆರಿ ಲೆಸ್ ಪಾಸಿಬಿಲಿಟಿ. ಬಟ್ ಇನ್ ಕೇಸ್ ಆಫ್ ಪರ್ಸನ್ ಸೆಲ್ಲಿಂಗ್ ಅಂದರೆ ನಾವು ವಿ ಕ್ಯಾನ್ ಈಸಿಲಿ ಇಂಟ್ರಾಕ್ಟ್ ವಿತ್ ದ ಪರ್ಸನ್ ಸೆಲ್ಲರ್ ಆರ್ ಸೇಲ್ಸ್ಮನ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಆದರೆ ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಅಡ್ವರ್ಟೈಸ್ಮೆಂಟಲ್ಲಿ ಇಂಟ್ರಾಕ್ಟ್ ಮಾಡೋಕ್ಕೆ less possibility. Next is costly. So this is costlier than the other communication procedures because ಒಂದು ಇಲ್ಲಿ ಸುಮಾರು ಮೀಡಿಯಾಗೆ ಪೇ ಮಾಡಬೇಕಾಗತ್ತೆ, ಕ್ಲೋಸ್ ಟುಗೆದರು, ಒಬ್ಬ ಸೆಲೆಬ್ರಿಟಿಗೆ ಪೇ ಮಾಡಬೇಕು, ಒಬ್ಬ ಕಾಪಿರೈಟರ್ಸ್ಗೆ ಪೇ ಮಾಡಬೇಕು. ಸೊ ಹಂಗಾಗಿ ಈ ಥರ ನಾವು ಈ ಅಡ್ವರ್ಟೈಸ್ಮೆಂಟ್ನ ಮೀಡಿಯಾ ಯೂಸ್ ಮಾಡ್ಕೊಂಡು ನಾವು ಪ್ರಮೋಟ್ ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಬಿಕಮ್ ಎ ಕಾಸ್ಟ್ಲಿ ಫೇರ್. ಇಟ್ ವಿಲ್ ಬಿಕಮ್ ಇಟ್ಸ್ ಗೋನ್ ಟು ಬಿ ಎಫೆಕ್ಟಿಂಗ್ ಆನ್ ಅಲ್ಟಿಮೇಟ್ಲಿ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಇನ್ಕ್ರೀಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಫ್ಟರ್ ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ ವಿಲ್ ಆಡೆಡ್ ಟು ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. So next is little effect. So there is a recent trend that advertisement and its messages along with the signature song, punchlines, etc. are gaining too much of popularity, so that the people begins to enjoy them as pure from the entertainment without having the effect of attitude and behavior. ಸೊ ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನಾವೇನು ನೋಡ್ತೀವಿ ಅದು ಅದರಲ್ಲಿ ಬರೋಂಥ ಸಿಗ್ನೇಚರ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಪಂಚ್ಲೈನ್ಸ್ ಆಗಿರ್ಬೋದು, ಸಾಮಾನ್ಯವಾಗಿ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಅಷ್ಟೇ ಉಳ್ಕೊಂಡ್ರೆ. ಸೊ ಸಾಮಾನ್ಯವಾಗಿ ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಆಟಿಟ್ಯೂಡ್ ಆರ್ ಬಿಹೇವಿಯರ್. ಕಸ್ಟಮರ್ ಮೈಂಡ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ, ನಿಮ್ಮ ಕಸ್ಟಮರ್ ಬೈ ಮಾಡಿಲ್ಲ, ಜಸ್ಟ್ ದೇ ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್ ಆರ್ ಲೈಕ್ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ತೊಗೊತಿದ್ದಾರೆ ಅಂದರೆ ದೆನ್ ದೇರ್ ಈಸ್ ನೋ ಯೂಸ್ ಆಫ್ ಸಚ್ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್.